ಹನುಮನಾಳದ ನಿಲೋಕಲ್ ತುಗ್ಗಲದೋಣಿ ಗ್ರಾಮದ ಸದ್ಭಕ್ತರಿಂದ ಕೊಪ್ಪಳ ಜಾತ್ರೆಗೆ 10 ಕ್ವಿಂಟಲ್ ಹುಣಸಿನಕಾಯಿ ಚಟ್ನಿ, 10,000 ರೊಟ್ಟಿ ಮತ್ತು ದವಸ ಧಾನ್ಯಗಳು ನೀಡಲು ಮುಂದಾದ ಸದ್ಭಕ್ತರು. ಕುಷ್ಟಗಿ ತಾಲೂಕಿನ ಹನುಮನಾಳ ನಿಲೋಗಲ್ ತುಗ್ಗಲದೋಣಿ ಗ್ರಾಮದ ಸದ್ಭಕ್ತರೆಲ್ಲರೂ ಸೇರಿ ಕೊಪ್ಪಳ ಶ್ರೀ ಅಭಿನವ ಗವಿಸಿದ್ದೇಶ್ವರ ಮಹಾಜಾತ್ರೆಯ ಮಹಾಪ್ರಸಾದ ನಿಲಯಕ್ಕೆ 10 ಕ್ವಿಂಟಲ್ ಹುಣಸಿಕಾಯಿ ಚಟ್ನಿ ಮತ್ತು 10,000 ರೊಟ್ಟಿ ಮತ್ತು ದವಸ ಧಾನ್ಯಗಳನ್ನು 15 ದಿನಗಳ ಕಾಲ ವಿಜೃಂಭಣೆಯಿಂದ ಜರುಗುವ ಜಾತ್ರಾ ಮಹೋತ್ಸವಕ್ಕೆ ಭಕ್ತಿಯಿಂದ ಸೇವೆ ಸಲ್ಲಿಸಲು ಮುಂದಾಗಿದ್ದಾರೆ. ಹನುಮನಾಳ ಗ್ರಾಮದಿಂದ ಸತತವಾಗಿ 4ನೇ ವರ್ಷಕ್ಕೆ ದೇಣಿಗೆ ನೀಡುತ್ತಾ ಬಂದಿದ್ದಾರೆ. ಹನುಮನಾಳ ಗ್ರಾಮ ಪಂಚಾಯಿತಿ ಹಾಗೂ ರೈತ ಸಂಪರ್ಕ ಕೇಂದ್ರ ಮತ್ತು ಊರಿನ ಎಲ್ಲ ಗುರು ಹಿರಿಯರ ಸಹಕಾರದಿಂದ ಮತ್ತು ಗ್ರಾಮದ ಎಂಎನ್ಆರ್ಜಿ ಕೂಲಿ ಕಾರ್ಮಿಕರು ಮತ್ತು ಯುವಕ ಮಿತ್ರರ ಸಹಕಾರದಿಂದ ಯಶಸ್ವಿಯಾಗುತ್ತಿದೆ ಎಂದು ಹಿರಿಯರು ತಿಳಿಸಿದ್ದಾರೆ. ದೇಣಿಗೆ ನೀಡಿದವರು ಸಂಕಪ್ಪ ಹುಲ್ಲೂರ್, ಬಸವರಾಜ್ ಮಣ್ಣೂರು, ಬಸವರಾಜ್ ಹಿರೇಹಾಳ್, ಶರಣಪ್ಪ ತಾಳಿಕೋಟಿ, ನೀಲಪ್ಪ ಗುರಿಕಾರ್, ವಿಠೋಬ ರೇವಣಕರ್, ವೀರಣ್ಣ ಬಡಿಗೇರ್, ಕನಕರಾಯ ಬಸವರಾಜ್ ನೀರಾವರಿ, ಸಂಕಪ್ಪ ಡೊಳ್ಳಿನ್, ಮಲ್ಲಪ್ಪ ಜಂಬಗಿ ಹಾಗೂ ಎಲ್ಲ ಗ್ರಾಮದ ಯುವಕರು ಸಹಕಾರದಿಂದ ಬಸವರಾಜ್ ನೀರಾವರಿಯವರ ಮುಂದೆ ನಿಂತು ಮಹಾಜಾತ್ರೆಯ ದಾಸೋಹಕ್ಕೆ ದೇಣಿಗೆ ನೀಡುವ ಕಾರ್ಯ ಯಶಸ್ವಿಯಾಗಿ ಮುಗಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ರವಿ ಬೆನಾಳ್, ಪ್ರಜಾಪವರ್ ನ್ಯೂಸ್, ಕುಷ್ಟಗಿ. ಬ್ಯೂರೋ ರಿಪೋರ್ಟ್ ರವಿ ಬೆನಾಳ್, ಎಂಟ್ರಿ ಸ್ಟೇಟ್ ಕುಷ್ಟಗಿ. ಶ್ರೀ ಕೊಪ್ಪಳ ಗವಿಸಿದ್ದೇಶ್ವರ ಮಠಕ್ಕೆ ಹನುಮನಾಳ ಗ್ರಾಮದ ವತಿಯಿಂದ ಹನುಮನಾಳ ಮತ್ತು ತುಗ್ಗಲದೋಣಿ ಗ್ರಾಮದ ವತಿಯಿಂದ 10 ಕ್ವಿಂಟಲ್ ಹುಂಚಿ ಚಟ್ನಿ ಮತ್ತು 10,000 ರೊಟ್ಟಿಯನ್ನು ದೇಣಿಗೆ ನೀಡಬೇಕು ಹನುಮನಾಳ ಗ್ರಾಮದ ವತಿಯಿಂದ ಮತ್ತು ತುಗ್ಗಲದೋಣಿ ಗ್ರಾಮದ ವತಿಯಿಂದ ಮಾಡಬೇಕಂತೇಳಿ ಒಂದು ನಿರ್ಧಾರವನ್ನು ಮಾಡಿ ನಮ್ಮ ಬಸವರಾಜ್ ನೀರಾವರಿ ಅವರು ಹನುಮನಾಳ ಗ್ರಾಮ ಪಂಚಾಯತಿ ವತಿಯಿಂದ ಮತ್ತು ರೈತ ಸಂಪರ್ಕ ಕೇಂದ್ರ ಮತ್ತು ಎನ್ಆರ್ಐಜಿ ಕೂಲಿ ಕಾರ್ಮಿಕರ ಸಹಕಾರದಿಂದ ಇವತ್ತಿನ ದಿವಸ ಈ ಒಂದು ಗವಿಸಿದ್ದೇಶ್ವರ ಮಠಕ್ಕೆ ರೊಟ್ಟಿಯನ್ನು ನೀಡಲು ನಾವು ಹನುಮನಾಳ ಗ್ರಾಮದ ಸಕಲ ಸದ್ಭಕ್ತರು ಮತ್ತು ಯುವಕ ಮಿತ್ರರು, ತಾಯಂದಿರು ಎಲ್ಲರೂ ಒಂದು ಸೇವೆಯನ್ನು ಮಾಡ್ತಾ ಇದ್ದೇವೆ. ನಾವು ಈ ಸೇವೆಯು ಪ್ರತಿ ವರ್ಷದಂತೆ ಇವತ್ತು 4ನೇ ವರ್ಷ ಆದುದರಿಂದ ಇವತ್ತಿನ ದಿವಸ ವಿಶೇಷವಾಗಿ ಬಸವರಾಜ್ ನೀರಾವರಿ ಅವರು ಏನಾದರೂ ಒಂದು ವಿಶೇಷ ಮಾಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಎಲ್ಲ ಹನುಮನಾಳ ಗ್ರಾಮದ ಗುರು ಹಿರಿಯರು ಮತ್ತು ಎಲ್ಲರ ಸಹಕಾರದಿಂದ ಇವತ್ತಿನ ದಿವಸ 10 ಕ್ವಿಂಟಲ್ ಹುಂಚಿ ಚಟ್ನಿಯನ್ನು ತಯಾರು ಮಾಡಿದ್ದಾರೆ. ಈ ಹುಂಚಿ ಚಟ್ನಿ ತಯಾರು ಮಾಡಲು ನಿಲೋಗಲ್ ಗ್ರಾಮ, ಒಕ್ಕಂದುರ್ಗ ಮತ್ತು ತುಗ್ಗಲದೋಣಿ ಗ್ರಾಮದವರು ಹುಂಚಿಕಾಯನ್ನು ಕೊಟ್ಟಿದ್ದಾರೆ. ಹಾಗೆ ಹನುಮನಾಳ ಗ್ರಾಮದ ಸಾಕಷ್ಟು ಜನರು ಆ ಹುಂಚಿ ಚಟ್ನಿಗೆ ಬೇಕಾದಂಥ ಹಸಿಮೆಣಸಿನಕಾಯಿ, ಆಮೇಲೆ ಸಾಕಷ್ಟು ಇತರೆ ಜೀರಿಗೆ, ಸಾಸ್ವಿ ಇಂಥ ಎಲ್ಲ ಸಹಾಯವನ್ನು ಹನುಮನಾಳ ಗ್ರಾಮದ ಗುರು ಹಿರಿಯರು ಮತ್ತು ಯುವಕ ಮಿತ್ರರು ನೀಡಿದ್ದಾರೆ. ಈ ಒಂದು ನೀವು ನೋಡ್ತಾ ಇದ್ದೀರಿ, ಇವತ್ತಿನ ದಿವಸ ಈ ಗವಿಸಿದ್ದೇಶ್ವರ ಮಠಕ್ಕೆ 10 ಕ್ವಿಂಟಲ್ ಹುಂಚಿ ಚಟ್ನಿಯ ಜೊತೆಗೆ 10,000 ರೊಟ್ಟಿಯನ್ನು ಕೂಡ ಇವತ್ತಿನ ದಿವಸ ನಾವು ಹನುಮನಾಳ ಗ್ರಾಮದ ಎಲ್ಲ ಎನ್ಆರ್ಐಜಿ ಕೂಲಿ ಕಾರ್ಮಿಕರು ಮಾಡ್ತಾ ಇದ್ದಾರೆ. ಆ ಒಂದು ಕಾರ್ಯವನ್ನು ನಾವು ನೋಡೋಣ. ಇವರು ನಮ್ಮ ಕೃಷಿ ಇಲಾಖೆಯ ಅಧಿಕಾರಿಗಳು ನಾಗನಗೌಡ ಸರ್ ಪಾಟೀಲ್ ಅಂತೇಳಿ, ಅವರು ನಮ್ಮ ಪ್ರತಿ ವರ್ಷವೂ ಕೂಡ ಹಿಂದಿನ ವರ್ಷ ಕರ್ಚಿಕಾಯಿ ಮಾಡುವ ಹೊತ್ತಿನಾಗೂ ಅವರು ನಮಗೆ ಭಾಳ ಸಹಾಯ ಸಹಕಾರ ಮಾಡಿದರು. ಈ ವರ್ಷವೂ ಕೂಡ ಇದಕ್ಕೆ ಬರ್ತಕ್ಕಂಥದ್ದು ಏನು ಜೋಳದ ವ್ಯವಸ್ಥೆಯನ್ನು ಮಾಡಿಕೊಟ್ಟಾರ. ಆಮೇಲೆ ಇವರು ಸಿಬ್ಬಂದಿಯವರು ಎಲ್ಲರ ನೇತೃತ್ವದಲ್ಲಿ ಪ್ರತಿ ವರ್ಷವೂ ಕೂಡ ನಾವು ಅಜ್ಜನ ಜಾತ್ರೆ, ಗವಿಸಿದ್ದೇಶ್ವರ ಅಜ್ಜನ ಜಾತ್ರೆಗೆ ಈ ವರ್ಷ 10 ಕ್ವಿಂಟಲ್ ಹುಂಚಿ ಚಟ್ನಿ, ಆಮೇಲೆ 10,000 ಮೇಲ್ಪಟ್ಟು ರೊಟ್ಟಿ ಕೊಡ್ಬೇಕನ್ನೋ ನಮ್ಮ ಆಸೆ ಇದೆ. ಅದಕ್ಕೆ ಇವರೆಲ್ಲರೂ ಸಹಾಯ ಸಹಕಾರ ಮಾಡ್ಯಾರ. ಇದೇ ರೀತಿ ಗವಿಸಿದ್ದಪ್ಪ ಹೆಚ್ಚಿನ ಒಂದು ಶಕ್ತಿ ಕೊಡಲಿ ಅಂತೇಳಿ ನಾವು ಹನುಮನಾಳ ಹಾಗೂ ತುಗ್ಗಲದೋಣಿ ಗ್ರಾಮದ ಮಹಿಳೆಯರು ಬಂದಾರ ಇವತ್ತಿನ ದಿನ ನಮಗೆ ರೊಟ್ಟಿ ಮಾಡಲಿಕ್ಕೆ. ತುಗ್ಗಲದೋಣಿಯಿಂದ ಅವರು ಸ್ವತಃ ಸ್ವಇಚ್ಛೆಯಿಂದ ಅವರು ಕೂಡ ಬಂದು ಈ ನಮ್ಮ ರೊಟ್ಟಿಗೆ ಭಾಗವಹಿಸಿದ್ದಾರೆ. ಅದೇ ರೀತಿಯಾಗಿ ನಾಗನೂರು ಸರ್ ಒಂದೆರಡು ಮಾತು ಮಾತಾಡ್ತಿಲ್ಲ. ನಮಸ್ತೆ. ಪ್ರತಿ ವರ್ಷವೂ ನಮ್ಮ ಬಸವರಾಜ್ ನೀರಾವರಿ ಹನುಮನಾಳ ಒಂದು ಗ್ರಾಮದಿಂದ ಪ್ರತಿ ವರ್ಷ ಗವಿಸಿದ್ದೇಶ್ವರ ಅಜ್ಜನ ಜಾತ್ರೆಗೆ ಏನಾರು ಒಂದು ಸೇವೆ ಮಾಡ್ಬೇಕಂತಂದು ಲಾಸ್ಟ್ ಇಯರ್ ಕಳೆದ ವರ್ಷ ಕರ್ಜಿಕಾಯಿ 1 ಲಕ್ಷ ಕರ್ಜಿಕಾಯಿನೂ ಮಾಡಿ ಸೇವೆ ಮಾಡಿದ್ರು. ಅದೇ ರೀತಿ ಈ ವರ್ಷ ಒಂದು 10,000 ರೊಟ್ಟಿ ಮಾಡಿ ಒಂದು ಸೇವೆಗೆ ಅಲ್ಲಿ ಭಕ್ತರಿಗೆ ಇದು ಮಾಡ್ಬೇಕಂತ ಒಂದು ಇದು ಮಾಡಿದ್ದಾರೆ. ಅದಕ್ಕೆ ನಾವು ನಮ್ಮ ಇಲಾಖೆಯಿಂದ, ನಾನು ಕೃಷಿ ಇಲಾಖೆಯಿಂದ ನಾಗನಗೌಡ ಪೊಲೀಸ್ ಪಟ್ಲ ಅಂತಂದು ಕೃಷಿ ಅಧಿಕಾರಿಯಾಗಿ ನಮ್ಮ ಕೈಲಾದಂಥ ಸಹಾಯ ಅವ್ರ ಬಸವರಾಜ್ ನೀರಾವರಿಗೆ ನಮ್ಮ ಮತ್ತು ನರೇಗಾ ಕಾಮಗಾರಿಯ ಕೂಲಿ ಕಾರ್ಮಿಕರ ಸಹಾಯದಿಂದ ನಾವು ಈ ಒಂದು 10,000 ರೊಟ್ಟಿ ಮತ್ತು ಹುಂಚಿ ಚಟ್ನಿನೆಲ್ಲ ಮಾಡಲು ಸಹಕಾರ ನಾವು ಬಸವರಾಜ್ ನೀರಾವರಿಗೆ ನೀಡಿರ್ತೇವೆ.